ಸ್ನೇಹಿತರೆ, ನೀವೇನಾದರೂ ಡಿಜಿಟಲ್ ಗೋಲ್ಡ್ನ ತಗೊಂಡಿದ್ದೀರಾ? ಡಿಜಿಟಲ್ ಗೋಲ್ಡ್ ಅಂದರೆ ಏನು? ಡಿಜಿಟಲ್ ತಗೊಂಡಿದ್ದೀರಾ, ಡಿಜಿಟಲ್ ಗೋಲ್ಡ್ ತಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಕಾರಣ ಏನು ಗೊತ್ತಾ? ಇದು ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಈ ಥರ ಆನ್ಲೈನ್ ಟ್ರಾನ್ಸಾಕ್ಷನ್ ಏನು ಮಾಡ್ತಿರಲ್ಲ, ಅದ್ರ ಮೂಲಕ ಬಂಗಾರವನ್ನು ಖರೀದಿ ಅಂದರೆ ಫಿಸಿಕಲಿ ಬಂಗಾರ ಅಲ್ಲ. ಈಗ ನನ್ನ ಹತ್ರ ಬಂಗಾರ ಇದೆ, ಇದು ಕ್ಲಿಯರ್, ಇದು ತಗೊಂಡು ಹೋದ್ರಿ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಕ್ಲಿಯರ್. ಡಿಜಿಟಲ್ ಅಂದರೆ ಏನಪ್ಪ ಅಂದರೆ, ನೀವು ಒಂದು ವೇಳೆ ಈಗ ಎಕ್ಸಾಂಪಲ್ ಅಮೌಂಟ್ ಕಟ್ ಆಗುತ್ತೆ ಅಕೌಂಟಿಂದ. ಸೊ ಕಟ್ ಆದ ತಕ್ಷಣ ನಿಮ್ಮ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಹತ್ರ 180 ಮಿಲಿ ಬಂಗಾರ ತಗೊಂಡಿದ್ದೀರಾ, ಈ ಥರ ಒಂದು ಮೆಸೇಜ್ ಬರುತ್ತೆ. ಅಂದರೆ ನೀವು ಆನ್ಲೈನ್ ಡಿಜಿಟಲ್ ಮನಿ ಅಂತ, ಡಿಜಿಟಲ್ ಗೋಲ್ಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಥರ ಏನಾದರೂ ಫೋನ್ಪೇದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಇರ್ಬೋದು, ನೀವೇನಾದ್ರು ಬಂಗಾರ ತೊಗೊಂಡು ಇಟ್ಕೊಂಡಿದ್ದೀರಾ. ಸೊ ಇಟ್ಕೊಂಡಿದ್ರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ. ಯಾಕೆ ಅಂದರೆ ಸೇಬಿ ಅನೌನ್ಸ್ಮೆಂಟ್ ಮಾಡಿದೆ ಇವಾಗ. ಏನಪ್ಪ ಅಂದರೆ, ಯಾರಾದರೂ ಆನ್ಲೈನ್ನಲ್ಲಿ ನೀವು ಗೋಲ್ಡನ್ನು ಪರ್ಚೇಸ್ ಮಾಡ್ತೀರಲ್ವಾ, ಡಿಜಿಟಲ್ ಗೋಲ್ಡ್ ನಾನು ಹೇಳ್ತಿರೋದು, ಫಿಸಿಕಲಿ ಗೋಲ್ಡ್ ಅಲ್ಲ. ಫಿಸಿಕಲಿ ಅಂದರೆ ಬಂಗಾರ ತಗೊಂಡು ಕೈಯಲ್ಲಿ ಇಟ್ಕೊಳ್ಳೋದು, ಅದು ಬಂಗಾರ. ಡಿಜಿಟಲಿ ಗೋಲ್ಡ್ ಅಂದರೆ ನಿಮ್ಮ ಮೊಬೈಲಲ್ಲಿ ಬಂಗಾರ ತೋರಿಸುತ್ತೆ, ಬಟ್ ನಿಮ್ಮ ಕೈಯಲ್ಲಿ ಇರಲ್ಲ. ಸೊ ಇದಕ್ಕೆ ಡಿಜಿಟಲ್ ಗೋಲ್ಡ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇಂತಹ ಡಿಜಿಟಲ್ ಬಂಗಾರವನ್ನು ನೀವು ಯಾವುದೇ ಅಪ್ಲಿಕೇಶನ್ ಇಂದ ತಗೊಂಡಿದ್ರೆ ಅದಕ್ಕೆ ನಮ್ಮ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಅದಕ್ಕೆ ನಿಮಗೆ ಗ್ಯಾರಂಟಿ ಕೊಡಲ್ಲ. ನಾಳೆ ಒಂದು ವೇಳೆ ಆ ಒಂದು ಅಪ್ಲಿಕೇಶನ್ ಬಂದ್ ಆಗ್ಬೋದು ಅಥವಾ ಓಡಿ ಹೋಗ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಮಾಡ್ಕೊಂಡ ನಂತರ ನಾವು ನಿಮಗೆ ಬಂಗಾರ ಕೊಡೋಕ್ಕಾಗಲ್ಲ. ಅಂದರೆ ನೀವು ಯಾವ ಕೇಸ್ಗಳನ್ನು ಕೂಡ ಮಾಡೋಕ್ಕೆ ಆಗಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಹೇಳ್ತಿರುವಂಥದ್ದು, ಈ ಥರ ಡಿಜಿಟಲ್ ಗೋಲ್ಡನ್ನು ಖರೀದಿ ಮಾಡುವಂಥದ್ದು ಏನಿದೆಯಲ್ಲ, ಆದಷ್ಟು ಮಟ್ಟಿಗೆ ನಿಮಗೆ ಇದು ಸೇಫ್ ಅಲ್ಲ ಈ ಮಟ್ಟಿಗೆ. ಸೊ ಯಾಕಂದರೆ ಸೇಫ್ ಅಲ್ಲ ಅಂತ ಭಾರತ ಸರ್ಕಾರನೇ ಅನೌನ್ಸ್ಮೆಂಟ್ ಮಾಡಿದೆ. ಸೊ ಅದಕ್ಕೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ತಿಳಿದವ್ರ ಬಗ್ಗೆ, ಅವ್ರಿಗೆ ಅದ್ರ ಬಗ್ಗೆ ತಿಳಿದಂತಹ ಜನಕ್ಕೆ ಹೋಗಿ ನೀವು ಕೇಳಿ, ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ಇದೊಂದು ಮಾಹಿತಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಚಿನ್ನದ ಅಂಗಡಿಗೆ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಗೋರ್ಮೆಂಟ್ ಅನೌನ್ಸ್ ಮಾಡಿರುವಂತಹ ಎಲ್ಲಾದರೂ ಬಂಗಾರ ಏನು ಅನೌನ್ಸ್ ಮಾಡಿರ್ತಾರೆ, ETF ಇರ್ಬೋದು, ಅವ್ರು ಗೋರ್ಮೆಂಟ್ ಅನೌನ್ಸ್ ಮಾಡುವಂಥದ್ದು ಬಾಂಡ್ಗಳಿರ್ಬೋದು, ಅವೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಗೋರ್ಮೆಂಟ್ಗೆ ಸಂಬಂಧಪಟ್ಟದಾಗಿರ್ಬೇಕು. ಇವೆಲ್ಲ ನಿಮಗೆ ಅಪ್ಲಿಕೇಶನ್ಗಳಿದಾವಲ್ಲ, ಗೋರ್ಮೆಂಟ್ಗೆ ಸಂಬಂಧ ಇಲ್ಲದೆ ಇರುವಂಥದ್ದು ಅಂತ ನಾವು ಸೇಬಿ ಅನೌನ್ಸ್ಮೆಂಟ್ ಮಾಡಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರ್ಯಾರ ಹತ್ರ ನೀವು ಡಿಜಿಟಲ್ ಬಂಗಾರವನ್ನು ತಗೊಂಡಿಟ್ಕೊಂಡಿದ್ರಿ ಅವ್ರ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾಕಂದ್ರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ಇನ್ನು ಮುಂದೆ ನಾವೇನಾದರೂ ಆದರೆ ಜವಾಬ್ದಾರಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅದರ ಮಟ್ಟಿಗೆ ಫಿಸಿಕಲಿ ಗೋಲ್ಡ್ ತಗೊಳ್ಳೋದು ತುಂಬ ಒಳ್ಳೆಯದು, ತುಂಬ ಉತ್ತಮ. ನಿಧಾನನೇ ಆಗಲಿ, ನಿಮ್ಮ ಹತ್ತಿರದಲ್ಲೇ ಆಗಲಿ, ಎಲ್ಲರೂ ಒಂದು ಒಳ್ಳೆ ಬ್ರಾಂಚಸ್ ಎಲ್ಲ ಹೋಗಿ ನೀವು ಕೊಟ್ಟು ತಗೊಂಡ್ರೆ ತುಂಬ ಒಳ್ಳೆಯದು. ಯಾವ ರಿಸ್ಕ್ ಇಲ್ಲ. ನೀವು ದುಡ್ಡು ಕೊಟ್ಟರೆ ಬಂಗಾರ ನಿಮ್ಮ ಕೈಯಲ್ಲಿ ಬಂತು, ಬೆಸ್ಟ್ ಹ್ಯಾಪಿಯಾಗಿ ನಿದ್ದೆ ಮಾಡ್ಬೋದು. ಹಿಂಗೆಲ್ಲ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇಂತಹ ಮಾಹಿತಿ ಬೇಕಾದ್ರೆ ನಮ್ಮ ಪೇಜನ್ನು ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಬಿಟ್ಟಿರಿ ವಾದಿರಾಜ್ ಮಾಡಿಬಿಡಿ ದಾವಣಗೆರೆ. ಧನ್ಯವಾದಗಳು.